ಅವರು ನಿಜವಾಗೂ ಒಂದು ದೇವರು ಮೆಚ್ಚುವಂಥ ಕೆಲಸ. ವಾರದಲ್ಲಿ ಒಂದು ದಿವಸ ರಜೆ ಇರೋದು ಹೌದು. ಆ ದಿವಸ ಅವರಿಗೆ ಕೂಡ ಆಸೆ ಇರ್ತದೆ ಎಲ್ಲಿಗಾದರೂ ಹೋಗಬೇಕಂತ. ಆದರೂ ಆ ಅನಾಥ ಮಕ್ಕಳಿಗೆ ಶೇವಿಂಗ್ ಕಟ್ಟಿಂಗ್ ಮಾಡೋ ಮೂಲಕ ನಿಜವಾಗಿ ಒಂದು ಆದರ್ಶ ಕೈಗೊಳ್ತಾ ಇದ್ದಾರೆ. ವಾರದಲ್ಲಿ ಒಂದು ದಿನ ಅಂದರೆ 7 ದಿನಗಳಲ್ಲಿ 6 ದಿನ ಅವರು ತನ್ನ ಸೆಲೂನ್ನಲ್ಲಿ ಕೆಲಸ ಮಾಡ್ತಾರೆ. ಉಡುಪಿ ಜಿಲ್ಲೆಯ ಉಡುಪಿಯ ಸಮೀಪ ಇನ್ಕಮ್ ಟ್ಯಾಕ್ಸ್ ಆಫೀಸಿನ ಎದುರುಗಡೆ ಗೌರವ್ ಸೆಲೂನ್ ಅಂತ ನಡೆಸ್ಕೊಳ್ತಿದ್ದಾರೆ. 6 ದಿನ ಕೆಲಸ ಮಾಡಿಕೊಂಡು ಒಂದು ದಿನ ಸಮಾಜಕ್ಕೋಸ್ಕರ ತನ್ನ ಜೀವನವನ್ನು ಮುಡಿಪಾಗಿಟ್ಟಿದ್ದಾರೆ. ಗೊತ್ತಿರುವ ಹಾಗೆ ಬೇರೆ ಎಲ್ಲ ಸೆಲೂನ್ನವ್ರು ಏನು ಮಾಡ್ತಾರೆ, ಒಂದು 6 ದಿನ ಕೆಲಸ ಮಾಡಿ ಒಂದು ದಿನ ತಮ್ಮ ಫ್ಯಾಮಿಲಿ ಜೊತೆಯಲ್ಲಿಯೂ ಎಂಜಾಯ್ ಮಾಡಿಕೊಂಡು ಫ್ಯಾಮಿಲಿ ಒಟ್ಟಿಗೆ ಕಳೀತಾರೆ. ಆದರೆ ಸತೀಶ್ ಸುವರ್ಣವನ್ನು ಸ್ವಲ್ಪ ಸಮಯ ಮಾತ್ರ ಫ್ಯಾಮಿಲಿ ಒಟ್ಟಿಗೆ ಕಳೆದು ಉಳಿದ ಸಮಯವನ್ನು ಅವರು ಸಮಾಜಕ್ಕೆ ಮೀಸಲಾಗಿಡುತ್ತಾರೆ. ಇದು ವಿಶೇಷವಾಗಿ ಅಂತ ಹೇಳಿದರೆ ಈ ಮಕ್ಕಳು ಸ್ಪಂದನ ಸ್ಕೂಲಲ್ಲಿರುವಂಥದ್ದು ಬೇರೆ ಬೇರೆ ಇದೆ, 8 ಸಂಸ್ಥೆಯಲ್ಲಿದೆ. ಸಮಾಜಕ್ಕೆ ಬೇಡವಾದ ಮಕ್ಕಳು, ಯಾಕಂದರೆ ಮುಟ್ಟಲಿಕ್ಕೂ ಅಂದರೆ ದೂರ ಇರುವಂತಹ ಒಂದು ಸಮಾಜ, ಅಂಥ ಸಮಾಜದ ಮಕ್ಕಳನ್ನು ಈ ಸತೀಶ್ ಸುವರ್ಣ ಅವರನ್ನು ಮುಟ್ಟಿ ಪ್ರೀತಿಯಿಂದ ಒಂದು ಆತ್ಮೀಯತೆಯಿಂದ ಅವರನ್ನು ಚೆನ್ನಾಗಿ ಸೆಲೂನ್ ಕಟ್ಟಿಂಗ್ ಮಾಡಿ ಸೇವಿಂಗ್ ಮಾಡಿ ಎಷ್ಟು ಚೆಂದ ಮಾಡಿ ಅವರನ್ನು ಮಾಡಿ ಇಡ್ತಾರೆ ಅಂತ ಹೇಳಿದರೆ ನಮ್ಗೆ ನೋಡುವಾಗ ನಾವೇ ಅಂಥ ಸಂದರ್ಭದಲ್ಲಿ ಬೆನ್ನು ತಟ್ಟಿ ಆ ಮಕ್ಕಳನ್ನು ಖುಷಿ ಪಡ್ತೇವೆ. ಇಂಥ ಮಕ್ಕಳನ್ನು ಅವರು ಒಂದು ಚೆಂದ ಮಾಡಿ ಒಂದು ಸಮಾಜಕ್ಕೆ ಒಳ್ಳೆ ಕೆಲಸ ಕೊಡ್ತಾರೆ ನೋಡಿ. ಅವರು ನಿಜವಾಗೂ ಒಂದು ದೇವರು ಮೆಚ್ಚುವಂಥ ಕೆಲಸ, ಒಂದು ದೇವರು ಮೆಚ್ಚು ಅವರು ನಿಜವಾಗೂ ಒಂದು ದೇವರು ಮೆಚ್ಚು. ನನ್ನ ಹೆಸರು ಸತೀಶ್ ಸುವರ್ಣ. ನಾನು ಸುಮಾರು 8 ವರ್ಷದಿಂದ 8 ಆಶ್ರಮಕ್ಕೆ ಉಚಿತವಾಗಿ ಹೇರ್ ಕಟ್ಟಿಂಗ್ ಮಾಡ್ತಾ ಬರ್ತಿದ್ದೇನೆ. ನನ್ನ ವೃತ್ತಿ ಕ್ಷೌರಿಕ ವೃತ್ತಿ, ನಮ್ಮ ಕುಲಕಸುಬು. ಮಂಗಳವಾರ ಒಂದು ದಿವಸ ರಜೆ ಇರುವುದು. ಆ ರಜೆಯಲ್ಲಿ ಆಶ್ರಮಕ್ಕೆ ಬಂದು ಉಚಿತವಾಗಿ ಮಕ್ಕಳಿಗೆ ವೃದ್ಧಾಶ್ರಮದವರೆಲ್ಲ ಕಟ್ಟಿಂಗ್ ಮಾಡ್ತಾ ಹೋಗ್ತಿದ್ದೇನೆ. ಈ ಕೆಲಸ ಮಾಡೋದು ನನಗೆ ಖುಷಿ ತಂದಿದೆ. ಹಾಗೂ ಈ ದೇವರೇ ನನ್ನನ್ನು ಈ ಕೆಲಸಕ್ಕೆ ಕಳಿಸಿದಂತೆ ನಾನು ಭಾವಿಸ್ತಿದ್ದೇನೆ. ಹಾಗಾಗಿ ಈ ಮಕ್ಕಳಿಗೆ ಬಂದ ಕೂಡಲೇ ನನಗೆ ಒಳ್ಳೆ ಸ್ಪಂದನೆ ಕೂಡ ಸಿಗ್ತಾರೆ. ಬಂದ ಕೂಡಲೇ ಕುರ್ಚಿ ತಂದು ಇಡೋದು, ಬಟ್ಟೆ ತಂದು ಇಡೋದು. ನನ್ನನ್ನು ನೋಡಿದ ಕೂಡಲೇ ತುಂಬ ಅವರಿಗೆ ಕೂಡ ಪ್ರೀತಿ, ನಮಗೆ ಕೂಡ ಅವರ ಮೇಲೆ ತುಂಬ ಪ್ರೀತಿ. ಮನೆಯವರು ಅವರನ್ನು ನೆಗ್ಲೆಕ್ಟ್ ಮಾಡಿದರೂ ಕೂಡ ನಮ್ಮನ್ನು ನೋಡಿದ ಕೂಡಲೇ ಅವರಿಗೆ ಖುಷಿ ಆಗ್ತದೆ. ನಮ್ಮನ್ನು ಮನೆಯವರನ್ನು ನೋಡ್ಕೊಳ್ತಾರೆ. ನಾವು ಕೂಡ ಮಕ್ಕಳನ್ನು ಒಳ್ಳೆಯ ರೀತಿ ಕೊಡ್ತಿದ್ದೇವೆ. ಮತ್ತು ಈ ಆಶ್ರಮದವರು ಕೂಡ ಮಕ್ಕಳನ್ನು ಒಳ್ಳೆಯ ರೀತಿಯಿಂದ ನೋಡ್ಕೊಳ್ತಾ ಇದ್ದಾರೆ. ಆಶ್ರಮದವರು ನಮ್ಮ ಸತೀಶ್ ಸುವರ್ಣರವರು ಪ್ರತಿ ಸಂದರ್ಭದಲ್ಲೂ ಕೂಡ ತನ್ನ ಮಂಗಳವಾರವನ್ನು ನಮ್ಮಂಥ ಆಶ್ರಮದಲ್ಲಿ ಅನಾಥಾಲಯದಲ್ಲಿ ಕಳೀತಾರೆ. ಅವರು ತನ್ನ ಕೆಲಸವನ್ನು ಆ ಅನಾಥ ಮಕ್ಕಳಿಗೆ ಶೇವಿಂಗ್ ಕಟ್ಟಿಂಗ್ ಮಾಡೋ ಮೂಲಕ ನಿಜವಾಗಿ ಒಂದು ಆದರ್ಶ ಕೈಗೊಳ್ತಾ ಇದ್ದಾರೆ. ನನಗೆ ಈ ಕೆಲಸ ಮಾಡೋದು ತುಂಬ ಖುಷಿ ತಂದಿದೆ. ಮೊದಲೆಂದರೆ ನಾನು ಈ ಕೆಲಸ ಸ್ಟಾರ್ಟ್ ಮಾಡೋದಕ್ಕಿಂತ ಮೊದಲು ಫ್ಯಾಮಿಲಿ ಒಟ್ಟಿಗೆ ಮನೆಯಲ್ಲಿ ಇರ್ತಿದ್ದೆ. ಈಗ ಹಾಗೆ ಅಲ್ಲ. ಬೆಳಿಗ್ಗೆ ಎದ್ದ ಕೂಡಲೇ ಮುಂಚಿನ ದಿವಸ ಕೇಳ್ತಾರೆ, ನಾಳೆ ಎಲ್ಲಿಗೆ ಹೋಗ್ತೀರಿ ಅಂತ, ಎಷ್ಟು ಗಂಟೆ ಹೋಗ್ತೀರಿ ಬೆಳಿಗ್ಗೆ ಅಂತ. ಯಾಕೆಂದ್ರೆ ಚಹಾ ತಿಂಡಿ ಮಾಡಿಕೊಳ್ಳಿಕ್ಕೆ ಅವರಿಗೆ ಮನೆ ಸಪೋರ್ಟ್ ತುಂಬ ಇದೆ. ತುಂಬ ಅಂದರೆ ಅದು ಹೇಳಲಿಕ್ಕೆ ಸಾಧ್ಯ ಇಲ್ಲ, ಅಷ್ಟು ಸಪೋರ್ಟ್ ಇದೆ. ಅವರಿಗೆ ಕೂಡ ನೆಮ್ಮದಿ ಉಂಟು. ವಾರದಲ್ಲಿ ಒಂದು ದಿವಸ ರಜೆ ಇರೋದು ಹೌದು. ಆ ದಿವಸ ಅವರಿಗೆ ಕೂಡ ಆಸೆ ಇರ್ತದೆ ಎಲ್ಲಿಗಾದರೂ ಹೋಗಬೇಕಂತ. ಆದರೂ ಈ ಕೆಲಸ ಮಾಡೋದ್ರಿಂದ ಅವರಿಗೆ ಅದಕ್ಕಿಂತ ಖುಷಿ, ಈ ಕೆಲಸ ಮಾಡೋದ್ರಿಂದ ಅವರಿಗೆ ಖುಷಿ ಬಂದಿದೆ.